ಹಾಯ್ ಮಾಡು ಹಾಯ್ ಮಾಡಲ್ಲ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಸಂಜೆ 4 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಲ್ಲ, ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ನಾನಿಲ್ಲಿ ಊಟ ಎಲ್ಲ ಆಯಿತು, ಕೆಲಸ ಆಯಿತು. ಸೊ ಇವಾಗ ನಾನು ಇಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ನಿಂಬೆಕಾಯ್ದು. ನಾನು ಈ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಡೀಟೇಲ್ ಆಗಿ. ಯಾವ ಥರ 2 ಥರ ಉಪ್ಪಿನಕಾಯಿ ಮಾಡೋದು ತೋರಿಸಿದ್ದೀನಿ ನಿಮಗೆ. ಇವಾಗ ನಾನು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಇವಾಗ ನಾನು ಒಂದು 3 ಮಂತ್ಸ್ ಹಿಂದೆ ಮಾಡಿದ್ದು ಖಾಲಿ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ಮಾಡಿಟ್ರೆ ಅದು 1 ವಾರ ಬೇಕಲ್ಲ. ಇದನ್ನ ರೆಡಿ ಮಾಡಿಟ್ಟು 1 ವಾರ ಆದಮೇಲೆ ನಾವು ಉಪಯೋಗಿಸ್ಬೋದು. ಹಾಗಾಗಿ ಇವತ್ತು ಮಾಡಿಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತಿದ್ದು, ಹಾಳಾಗಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ. ಚಿನ್ನು ಮಾತಾಡಬಾರ್ದು. ಹಾಯ್ ಮಾಡು. ಹಾಗೆ ಫ್ರೆಂಡ್ಸ್, ಗೊತ್ತಲ್ಲ, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿರಿ, ತುಂಬಾ ಈಸಿ ಇದು. ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ. ಸೊ ಬರ್ರಿ ಇವಾಗ ರೆಡಿ ಮಾಡೋಣ. ಮೊದಲಿಗೆ ನಾನಿಲ್ಲಿ ನಿಂಬೆಹಣ್ಣ ನೀರಲ್ಲಿ ಚೆನ್ನಾಗಿ ತೊಳೆದೇನಿ. ನೀರಿದ್ರೂ ಪರವಾಗಿಲ್ಲ, ಒರೆಸ್ಬೇಕಂತೇನಿಲ್ಲ. ಯಾಕಂತ ಹೇಳಿದ್ರೆ ನಾವೀಗ ಸ್ಟೀಮಲ್ಲಿ ಬೇಯಿಸ್ತೀವಿ ಅದನ್ನು. 1 ನಿಂಬೆಹಣ್ಣಲ್ಲಿ ನಾನು 8 ಭಾಗ ಮಾಡಿದ್ದೀನಿ. ಕರೆಕ್ಟ್ ಮೀಡಿಯಮ್ಮಾಗಿ ಕರೆಕ್ಟಾಗಿರುತ್ತೆ ಸೈಜು. ನಾನಿಲ್ಲಿ 20 ನಿಂಬೆಹಣ್ಣು ತಗೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ಇಷ್ಟ ಆಗಿದೆ. ಇವಾಗ ಒಂದು ಬಾಣಲೆಗೆ 2 ಟೀ ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕಿದ್ದೀನಿ. 20 ನಿಂಬೆಹಣ್ಣಿಗೆ 2 ಟೀ ಸ್ಪೂನ್ ಮೆಂತ್ಯಕಾಳು ಸಾಕಾಗುತ್ತೆ. ಜಾಸ್ತಿ ಹಾಕಬಾರ್ದು, ತುಂಬ ಕಹಿ ಆಗಿಬಿಡುತ್ತೆ. ನಿಂಬೆಹಣ್ಣು ಕೂಡ ಕಹಿ ಇರುತ್ತಲ್ಲ. ಇದನ್ನು ಇವಾಗ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆನ ನಾವು ಮೆಂತ್ಯಕಾಳೆಲ್ಲ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಹಾಕಬೇಕು. ಇವಾಗ ಫ್ರೈ ಆಗಿದೆ. ಇವಾಗ ಅದನ್ನು ತಣ್ಣಗೆ ಬಿಡೋಣ. ಹಾಗೆ ಈ ಕಡೆ ನಾನು ನೀರಿಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಸ್ಟೀಮ್ ಬರ್ತಾ ಇದೆ, ನಿಮಗೆ ನೋಡ್ತಾ ಇರ್ಬೋದು ನೀವು. ಹಾಗೆ ಒಂದು ಸ್ಟ್ರೈನರಲ್ಲಿ ಈ ಥರ ನಾವು ಕಟ್ ಮಾಡಿರೋ ನಿಂಬೆಹಣ್ಣೆಲ್ಲ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ಸ್ಟೀಮಲ್ಲಿ ಬೇಯೋದಕ್ಕೆ ಇಡೋಣ. ನೆಕ್ಸ್ಟ್ ನಾವು ಜೀರಿಗೆನ ಮೆಂತ್ಯಕಾಳು ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ, ಅದನ್ನು ಇವಾಗ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸಕ್ಕರೆ ನೀವು ಹಾಕಿದ್ರೂ ಹಾಕ್ಬೋದು, ಹಾಕದೇ ಇದ್ರೂ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಮಿಕ್ಸಿ ಜಾರಿಗೆ ಹಿಡ್ತಕ್ಕೆ ಸಿಗಲ್ಲ. ಸ್ವಲ್ಪ ಹುರಿದಿದ್ದೀನಲ್ಲ, ಸೊ ಹಿಡ್ತಕ್ಕೆ ಸಿಗಲ್ಲ ಅಂಥೇಳಿ ಸಕ್ಕರೆ ಹಾಕಿರೋದಷ್ಟೇ. ಹಾಗೆ ಇದನ್ನು ನೈಸಾಗಿ ಪೌಡ್ರ್ ಮಾಡಬೇಕು. ಇವಾಗ ಇದು ರೆಡಿ ಆಯಿತು. ಹಾಗೆ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಂಗೆ ಸಾಸಿವೆ ಹಾಕಬಾರ್ದು. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಕಡೆಯಲ್ಲಿ ಒಂದು ಬಾಣಲಿಗೆ 1 ಬಟ್ಲದಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕಿ ಅದು ಚೆನ್ನಾಗಿ ಎಲ್ಲ ಕರಗಿ ಅದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ನಾವು ನಿಂಬೆಹಣ್ಣನ್ನು ಬೇಯೋದಕ್ಕೆ ಇಟ್ಟಿದ್ವಲ್ಲ, ಅದನ್ನು 8 ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕು. ಸೊ ಇವಾಗ ಅದು ಬೆಂದಾಗಿದೆ, ರೆಡಿ ಆಗಿದೆ. ಇದನ್ನು ನಾವು ಬೆಲ್ಲದ ಪಾಕ ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಈ ಕಡೆ ನಾವು ಬೆಲ್ಲ ಇಟ್ಟಿದ್ವಲ್ಲ, ಅದೇನು ಪಾಕ ಬರೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗ ನಾವು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣು ಹಾಕಿದ ಮೇಲೆ ಒಂದು 2 ನಿಮಿಷ ಬೇಯಿಸ್ಬೇಕು ಬೆಲ್ಲದಲ್ಲಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು. ಒಂದು ಕಡೆ ಅದು ನಿಂಬೆಹಣ್ಣು ಫುಲ್ಲು ತಣ್ಣಗಾಗಬೇಕು. ಈ ಕಡೆ ನಾನು ಇನ್ನೊಂದು ಬಾಂಡಿನಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೀನಿ. ಇವಾಗ ಬೆಳ್ಳುಳ್ಳಿನ ಮಧ್ಯಕ್ಕೆ ಕಟ್ ಮಾಡಿ, ಒಂದು 2 ಬೆಳ್ಳುಳ್ಳಿ ಆದರೆ ಸಾಕು, ಮಧ್ಯಕ್ಕೆ ಕಟ್ ಮಾಡಿ ಪೀಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು. ಅರ್ಧಂಬರ್ಧ ಬೆಂದರೆ ಮತ್ತು ಉಪ್ಪಿನಕಾಯಿ ತಡೆಯಲ್ಲ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಬೇಯಲಿ. ಬೆಂದಮೇಲೆ ನಾನು ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೀನಿ. ಮತ್ತು ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕೀನಿ. ಅದು ಕೂಡ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನಿಂಬೆಹಣ್ಣು ಕೂಡ ತಣ್ಣಗಾಗಿರಬೇಕು ಮತ್ತು ಎಣ್ಣೆ ಕೂಡ ತಣ್ಣಗಾಗಿರಬೇಕು. ಈ ಟೈಮಲ್ಲಿ ನಾನಿವಾಗ ಒಂದು 3 ರಿಂದ 4 ಟೀ ಸ್ಪೂನಷ್ಟು ನಾನು ಮೆಂತ್ಯಕಾಳು ಪೌಡ್ರ್ ಮಾಡಿಟ್ಟಿದ್ನಲ್ಲ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಮೆಂತ್ಯ ಪೌಡ್ರ್ ಹಾಕಿ ನೆಕ್ಸ್ಟ್ ನಾವು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮೆಂತ್ಯ ಪೌಡ್ರ್ ಉಳಿತು ಅಂದರೆ ನೀವು ಡೈಲಿ ಚಿತ್ರಾನ್ನಕ್ಕೆಲ್ಲ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು. ಹಾಗೆ ಮತ್ತು ಅಡುಗೆಗೆ ಬಳಸಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡುವಾಗ
ಬಳಸ್ಬೋದು. ಅದನ್ನು ಕ್ಲೀನಾಗಿ ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ಇದು 1 ವಾರ ಆದಮೇಲೆ ನೀವು ಉಪಯೋಗಿಸ್ಬೋದು. 15 ಡೇಸ್ ಆದಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಮತ್ತು ಅದರ ಟೇಸ್ಟು. ನಿಂಬೆಹಣ್ಣೆಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಗೆ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ, ಕಮೆಂಟ್ ಮಾಡದೇ ಇರೋರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.